ರಾಮನು ಬಂಗಾರದ ಜಿಂಕೆ ರೂಪದಲ್ಲಿದ್ದ ಮರೀಚನ್ನ ಕೊಂದ ಜಾಗ ಯಾವುದು ಅಂತ ನಿಮಗೆ ಗೊತ್ತಾ? ಅದು ಯಾವ ಜಾಗ ಅಂತ ಹೇಳ್ತೀನಿ, ಅದು ಎಲ್ಲಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ನಮ್ಮ ಟ್ರಾವೆಲಿಂಗ್ ಟೇಬಲ್ ನ ಫಾಲೋ ಮಾಡಿ. ನಾವಿವತ್ತು ತೀರ್ಥಹಳ್ಳಿಯಿಂದ ಜಸ್ಟ್ 26 ಕಿಲೋಮೀಟರ್ ಲೊಕೇಟ್ ಆಗಿರೋ ಮೃಗವಧೆ ಎಂಬ ಸ್ಥಳಕ್ಕೆ ಬಂದಿದ್ದೀವಿ. ಇಲ್ಲಿ ರಾಮಾಯಣದ ನೈಜ ಘಟನೆ ನಡೆದ ಸ್ಥಳ ಎಂದು ಪ್ರಸಿದ್ಧಿ ಇದೆ. ವನವಾಸದ ಸಮಯದಲ್ಲಿ ಶ್ರೀರಾಮ ಬಂಗಾರದ ಜಿಂಕೆ ರೂಪದಲ್ಲಿದ್ದ ಮರೀಚನ್ನ ಕೊಂದಿದ್ದ ಜಾಗ ಇದು. ಶ್ರೀರಾಮ, ಸೀತೆ, ಲಕ್ಷ್ಮಣ ವನವಾಸದಲ್ಲಿ ಇಲ್ಲಿ ನೆಲೆಸಿದ್ರು ಎಂಬ ಪ್ರತೀತಿ ಇದೆ. ಸೀತೆಗೆ ಈ ಜಾಗದಲ್ಲೇ ಬಂಗಾರದ ಜಿಂಕೆ ಕಾಣಿಸಿದ್ದು. ಶ್ರಾಮನಲ್ಲಿ ನನಗೆ ಬಂಗಾರ ಜಿಂಕೆ ಬೇಕು ಎಂದು ಕೋರಿದಾಗ ರಾಮನು ಆ ಬಂಗಾರದ ಜಿಂಕೆ ರೂಪದಲ್ಲಿದ್ದ ಮರೀಚನನ್ನು ಇಲ್ಲೇ ಸಂಹರಿಸಿದೆ ಎಂದು ಪ್ರತೀತಿ ಇದೆ. ಮೃಗ ಎಂದ್ರೆ ಜಿಂಕೆ, ವಧೆ ಎಂದ್ರೆ ಕೊಲ್ಲುವುದು. ಹೀಗಾಗಿ ಇಲ್ಲಿ ಮೃಗ ವಧೆ ಎಂದು ಕರೀತಾರೆ. ಮರೀಚನ ಹತ್ಯೆಯಿಂದ ಶ್ರೀರಾಮನಿಗೆ ಬ್ರಹ್ಮಹತ್ಯೆ ದೋಷ ಉಂಟಾಗುತ್ತದೆ. ಇದನ್ನು ನಿವಾರಿಸಿಕೊಳ್ಳಲು ಶ್ರೀರಾಮನು ಬಾಣ ತೆಗೆದು ಬ್ರಹ್ಮ ನದಿ ದಂಡೆಯಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸ್ತಾನೆ. ಅದನ್ನೇ ಇಲ್ಲಿ ಇವಾಗ ಮಲ್ಲಿಕಾರ್ಜುನ ಎಂದು ಪೂಜಿಸುತ್ತಾರೆ. ಟೆಂಪಲ್ ಅಂತೂ ಸೂಪರ್ ಆಗಿದೆ. ಪಕ್ಕದಲ್ಲಿ ನದಿ ಕೂಡ ಹರಿಯುತ್ತೆ. ಒಳ್ಳೆ ಪೀಸ್ಫುಲ್ ಜಾಗ. ಇದ್ರ ಪಕ್ಕದಲ್ಲೇ ಒಂದು ಗಣೇಶ ಟೆಂಪಲ್ ಇದೆ. ಅದು ಯಾವ ಟೆಂಪಲ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದ್ರು ಶಿವಮೊಗ್ಗ ತೀರ್ಥಹಳ್ಳಿ ಕಡೆ ಹೋದ್ರೆ ಈ ಟೆಂಪಲ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ.